ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ತೆ ಮಾತಾಜಿ. ಯಾವುದೋ ಒಂದು ಕಾರ್ ಬಂದಿದೆ, ಮಿನಿಸ್ಟ್ರದು ಅಂತ ಕಾಣಿಸುತ್ತೆ. ಹೌದಾ? ಮೃಣಾಲಿನಿಯಲ್ಲಿ ಜ್ಞಾನದಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ಸರಿ, ಬಂದೆ. ನಮಸ್ಕಾರ ಮಾತಾಜಿ. ನಮಸ್ಕಾರಮ್ಮ. ಹೇಳಿ. ನನ್ನ ಮಗಳು ಇಲ್ಲಿದ್ದಾಳೆ ಅಂತ ಗೊತ್ತಾಯಿತು. ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾರು ನಿಮ್ಮ ಮಗಳು? ಮೃಣಾಲಿನಿ ಮಾತಾಜಿ. ನಮಸ್ಕಾರ ಕಿರಣ್ಮಯ್ಯ ಅವ್ರಿಗೆ. ನಮಸ್ಕಾರ. ತಮಗೆ ನಾನು ಯಾರು ಅಂತ ಗೊತ್ತಾಯ್ತು ಅನ್ಸುತ್ತೆ. ತಾವು ರಾಜ್ಯದ ಮುಖ್ಯಮಂತ್ರಿಗಳು. ತಾವು ಯಾರು ಅಂತ ಎಲ್ರಿಗೂ ಗೊತ್ತು. ಬನ್ನಿ. ಕೂತ್ಕೊಳ್ಳಿ. ನಾವು ಬಂದ ಕಾರಣನ ಶ್ರೀಮತಿಯವರು ಈಗ ತಾನೇ ಹೇಳಿದ್ರು. ನಮ್ಮ ಮಗಳು ಮೃಣಾಲಿನಿ ತಮ್ಮ ಆಶ್ರಮದಲ್ಲಿದ್ದಾಳೆ ಅಂತ ತಿಳಿಯಿತು. ಅವಳನ್ನ ಕರ್ಕೊಂಡೋಗ್ಬೇಕು ಅಂತ ಬಂದಿದ್ದೀವಿ. ನಮ್ಮ ಮೇಲೆ ಕೋಪ ಅವಳಿಗೆ. ನಾವು ಕರೆದ್ರೆ ಬರಲ್ಲ. ದಯವಿಟ್ಟು ನೀವೇ ಕಳಿಸ್ಕೊಡಿ. ಹೇಗೆ ತಿಳಿತು ನಿಮ್ಮ ಮಗಳು ನಮ್ಮ ಆಶ್ರಮದಲ್ಲಿದ್ದಾಳೆ ಅಂತ? ತಮ್ಮನ್ನು ಇಂಟ್ರೂ ಮಾಡಲಿಕ್ಕೆ ಪತ್ರಕರ್ತರೊಬ್ಬರು ಬಂದಿದ್ರು ಆಶ್ರಮಕ್ಕೆ, ದೇವಯಾನಿ ಅಂತ. ಅವರು ಈ ವಿಷಯ ತಿಳಿಸಿದ್ರು ನಮಗೆ. ಓ. ಅವ್ರ ವಿಡಿಯೋ ಕ್ಯಾಮ್ರಾದಲ್ಲಿ ನಮ್ಮ ಮಗಳು ಮೃಣಾಲಿನಿ ಕಾಣಿಸಿದ್ಲು. ಆಗಲೇ ನಮಗೆ ಗೊತ್ತಾಗಿತ್ತು ನಮ್ಮ ಮಗಳು ಮೃಣಾಲಿನಿ ತಮ್ಮ ಆಶ್ರಮದಲ್ಲಿದ್ದಾಳೆ ಅಂತ. ಕಳೆದ ಬಾರಿ ತಮ್ಮ ಆಶ್ರಮಕ್ಕೆ ನಮ್ಮ ಪೊಲೀಸ್ನವರು ಇದೇ ವಿಚಾರವಾಗಿ ಬಂದಿದ್ರಂತ. ಆಗ ತಮ್ಮನ್ನು ನನ್ನ ಮಗಳ ಬಗ್ಗೆ ವಿಚಾರಿಸಿದ್ರಂತೆ. ಆಗ ತಾವೇ ಮೃಣಾಲಿನಿ ಇಲ್ಲಿ ಇಲ್ಲ ಅಂತ ಹೇಳಿದ್ರಂತೆ. ಹೌದಾ? ಹೌದು. ದಯವಿಟ್ಟು ನಾನು ಹೀಗೆ ಹೇಳ್ತೀನಿ ಅಂತ ತಾವು ತಪ್ಪು ಭಾವಿಸಬಾರ್ದು. ತಾವು ಹೀಗೆ ಮಾಡಿದ ತಪ್ಪಲ್ವಾ? ಒಬ್ಬ ಸನ್ಯಾಸಿನಿಯಾಗಿ ತಾವು ಹೀಗೆ ಸುಳ್ಳು ಹೇಳ್ಬಹುದಾ? ಧರ್ಮದ ಬಗ್ಗೆ ತಿಳಿ ಹೇಳೋರು ಜನಗಳಿಗೆ, ಇದು ಧರ್ಮಕ್ಕೆ ಸರಿನಾ? ಒಂದು ಸತ್ಯವನ್ನು ಹೇಳೋದ್ರಿಂದ ಯಾರಿಗಾದರೂ ಅಪಾಯ ಆಗೋದಾದರೆ ಆ ಸತ್ಯವನ್ನು ಹೇಳದೇ ಇರೋದು ತಪ್ಪಲ್ಲ. ಸನ್ಯಾಸ ಧರ್ಮದ ಪ್ರಕಾರ ನಾನು ತಪ್ಪು ಮಾಡಿರಬಹುದು, ಆದರೆ ಮನುಷ್ಯ ಧರ್ಮವನ್ನು ಪಾಲಿಸಿದ್ದೀನಿ. ಪ್ರಪಂಚದಲ್ಲಿ ಎಲ್ಲ ಧರ್ಮಕ್ಕಿಂತ ಮನುಷ್ಯ ಧರ್ಮ ದೊಡ್ಡದು. ಇಷ್ಟರ ಮೇಲೂ ನೀವು ಮುಖ್ಯಮಂತ್ರಿಗಳು ಸುಶೀಲ್ ಕುಮಾರ್ ಭಿಂಗಾ ಅವರು ನಾನು ಕಿರಣ್ಮಯಿ ಸುಳ್ಳು ಹೇಳಿ ಧರ್ಮವನ್ನು ಮೀರಿದ್ದೀನಿ ಅಂತ ಭಾವಿಸಿದ್ರೆ ತಪ್ಪಿಲ್ಲ ಅಂದ್ಕೊಳ್ಳಿ. ಏನ್ರಿ ನೀವು ಒಬ್ಬ ಆಶ್ರಮದ ಗುರುಗಳ ಹತ್ರ ಈ ಥರ ಮಾತಾಡ್ತಿರಲ್ಲ? ನೀವು ಎಷ್ಟು ಪಾಪಗಳನ್ನು ಮಾಡಿಲ್ಲ, ಅವರನ್ನು ಪ್ರಶ್ನೆ ಮಾಡ್ತಿರಲ್ಲ ರೀ. ದಯವಿಟ್ಟು ಕ್ಷಮಿಸಿ ಮಾತಾಜಿ. ನಮ್ಮ ಯಜಮಾನರು ಯಾವಾಗಲೂ ಹಾಗೆ, ಅಧಿಕಾರದ ದರ್ಪ ಅವರಿಗೆ.
ದಯವಿಟ್ಟು ತಾವು ತಪ್ಪು ಭಾವಿಸಬಾರ್ದು. ಕ್ಷಮಿಸಿ. ತೊಂದರೆ ಇಲ್ಲ. ನಾವು ಸನ್ಯಾಸ ಧರ್ಮವನ್ನು ಪಾಲಿಸ್ತಿರೋರು. ಈ ಥರದ ಮಾತುಗಳಿಗೆ ನೊಂದುಕೊಳ್ಳೋ ಮನಸ್ಥಿತಿನ ಮೀರಿದವರು. ನನ್ನ ಮಗಳು ಹೇಗಿದ್ದಾಳೆ? ಊಟ ನಿದ್ದೆ ಸರಿಯಾಗಿ ಮಾಡ್ತಾ ಇದ್ದಾಳ? ಆತಂಕ ಪಡಬೇಕಾಗಿಲ್ಲ. ನಿಮ್ಮ ಮಗಳು ಇಲ್ಲಿ ನೆಮ್ಮದಿಯಿಂದ ಇದ್ದಾರೆ. ಅವಳನ್ನು ನೋಡಬೇಕು ಅಂತ ತುಂಬ ಮನಸ್ಸು ಚಡಪಡಿಸ್ತಾ ಇದೆ. ದಯವಿಟ್ಟು ಅವಳನ್ನು ಬರೋದಕ್ಕೆ ಹೇಳ್ತೀರಾ? ಮೃಣಾಲಿನಿಗೆ ನಿಮ್ಮ ಜೊತೆ ಬರೋ ಮನಸ್ಸಿದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ ಮಾತಾಜಿ, ನನ್ನ ಮಗಳು ಮನೆ ಬಿಟ್ಟು ಹೋಗಿ 15 ದಿನ ಆಯಿತು. 15 ದಿನದಿಂದ ನಾನು ನನ್ನ ಗಂಡ ಸರಿಯಾಗಿ ಊಟ ನಿದ್ದೆ ಮಾಡಿದೆ ಅವಳಿಗೋಸ್ಕರ ಹಂಬಲಿಸ್ತಾ ಇದ್ದೀವಿ. ದಯವಿಟ್ಟು ಅವಳನ್ನು ಬರೋದಕ್ಕೆ ಹೇಳಿ. ಆಗಲೇ ನಾನು ಸ್ವಲ್ಪ ಉದ್ದಟತನದಿಂದ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಳ್ಕೊಳ್ತಾ ಇಲ್ಲ, ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಗಳನ್ನ ಕಳಿಸ್ಕೊಡಿ. ಆಯಿತು, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಮಿಕ್ಕಿದ್ದು ಭಗವಂತನಿಚ್ಛೆ. ಕೂತ್ಕೊಳ್ಳಿ. ಮೃಣಾಲಿನಿ, ಏನು ಮಾತಾಜಿ? ಏನು ಮಾಡ್ತಾ ಇದೀಯಾ? ನೀವು ಧ್ಯಾನ ಮಾಡೋ ವಿಧಾನ ಹೇಳ್ಕೊಟ್ಟಿದ್ರಲ್ಲ, ಅದನ್ನು ಮಾಡೋ ಪ್ರಯತ್ನ ಪಡ್ತಾ ಇದ್ದೆ. ಆದರೆ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ್ರೆ ಏನೇನೋ ಯೋಚನೆಗಳು ಬರ್ತಾ ಇತ್ತು. ನಾನು ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ್ದೆ, ದೃಷ್ಟಿನ ಕೇಂದ್ರೀಕರಿಸೋದ್ರಿಂದ ಮನಸ್ಸನ್ನು ಹತೋಟಿಲಿ ಇಟ್ಕೋಬೋದು ಅಂತ. ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಹೊರಗೆ ನಿಮ್ಮ ತಂದೆ ತಾಯಿ ಬಂದಿದ್ದಾರೆ. ನಮ್ಮ ತಂದೆ ತಾಯಿನ? ನಾನಿಲ್ಲಿರೋ ವಿಷಯ ಅವ್ರಿಗೆ ಹೇಗೆ ಗೊತ್ತಾಯಿತು? ಮಾತಾಜಿ, ನೀವೇ ಹೇಗಾದರೂ ಮಾಡಿ ನಾನಿಲ್ಲ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಟ್ಬಿಡಿ ಪ್ಲೀಸ್. ಅದು ಸಾಧ್ಯವಿಲ್ಲ ಮೃಣಾಲಿನಿ. ನಿನ್ನ ಹಾಗೆ ನಿನ್ನ ತಾಯಿ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ತೀನಿ, ಅವರ ಭಾವನೆಗಳನ್ನು ಗೌರವಿಸ್ತೀನಿ. ನಿನ್ನ ಅಭಿಪ್ರಾಯವನ್ನು ಧೈರ್ಯವಾಗಿ ಅವ್ರ ಮುಂದೆ ಹೇಳ್ಕೊ, ಅವರಿಗೆ ಅರ್ಥ ಮಾಡಿಸು. ತಂದೆ ಮಗಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾರೆ, ತಾಯಿ ಮಗಳ ಹೃದಯನ ಅರ್ಥ ಮಾಡ್ಕೊಳ್ತಾರೆ. ಅವರು ಮನೆಗೆ ಬಾ ಅಂತ ನನ್ನನ್ನು ಬಲವಂತ ಮಾಡ್ತಾರೆ. ಅದು ನನಗಿಷ್ಟ ಇಲ್ಲ. ಇಲ್ಲಿ ಯಾರೂ ಯಾರನ್ನು ಬಲವಂತ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಏನಾಗಬೇಕೋ ಅದೇ ಆಗುತ್ತೆ. ನಿನ್ನ ತಂದೆ ತಾಯಿನ ದುಃಖದಲ್ಲಿ ನೂಕಿ ನಿನ್ನ ದಾರಿಯನ್ನು ಹಿಡಿಯೋದು ಸರಿಯಲ್ಲ. ನಿನ್ನ ಅಭಿಪ್ರಾಯವನ್ನು ಅವರಿಗೆ ಮನವರಿಕೆ ಮಾಡಿಸಿ ಆಮೇಲೆ ನಿನ್ನ ದಾರಿಯನ್ನು ಹಿಡಿಯೋದು ಸರಿ. ಅವರು ಕಾಯ್ತಿದ್ದಾರೆ, ಬಾ. ಮೃಣಾಲಿನಿ, ಯಾಕೆ ಹೇಗೆ ಮಾಡಿದೆ ಮೃಣಾಲಿನಿ? ಏನಮ್ಮ ನೀನು ಹೀಗೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ಬಿಟ್ಟೆ, ಅದು ಮದುವೆ ಹಿಂದಿನ ದಿವಸ. ಎಷ್ಟು ಅವಮಾನ ಆಯ್ತು ಗೊತ್ತಾ ನನಗೆ.
ಎಲ್ಲೆಲ್ಲ ಹುಡುಕಿದ್ವಿ ಗೊತ್ತಾ ನಿನ್ನ ಪುಟ್ಟ. ನೀನು ಹೋದಾಗ್ಲಿಂದ ನಿಮ್ಮಮ್ಮನಿಗೆ ಹುಷಾರಿಲ್ಲ ಗೊತ್ತಾ ನಿನಗೆ? ಅದೆಲ್ಲ ಬಿಡಿ. ಸದ್ಯ ನೀನು ಕ್ಷೇಮವಾಗಿ ಸಿಕ್ತಿಯಲ್ಲ ಅಷ್ಟೇ ಸಾಕು. ಬಾ ಪುಟ್ಟ, ಮನೆಗೆ ಹೋಗೋಣ. ಇಲ್ಲ ಅಮ್ಮ, ನಾನು ಆ ಮನೆಗೆ ಬರೋದಿಲ್ಲ. ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ. ನನಗೆ ಅಲ್ಲಿಗೆ ಬರೋದಕ್ಕೆ ಇಷ್ಟ ಇಲ್ಲ. ನಾನಿಲ್ಲಿ ನೆಮ್ಮದಿಯಾಗಿದ್ದೀನಿ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಪುಟ್ಟ, ಮನೆಗೆ ಬರೋಲ್ಲ ಅಂತ ಮಾತ್ರ ಹೇಳಬೇಡ. ನಿನ್ನ ಬಿಟ್ಟು ನಾವಿಬ್ರು ಹೇಗೆ ಆ ಮನೆಯಲ್ಲಿರೋದು? ದಯವಿಟ್ಟು ಬಾ, ಮನೆಗೆ ಹೋಗೋಣ. ಅಲ್ಲಮ್ಮ, ನೀನು ಇಷ್ಟೊಂದು ತಿಳುವಳಿಕೆ ಇರೋಳು, ಓದ್ಕೊಂಡಿರೋಳು. ಮದುವೆ ಹಿಂದಿನ ರಾತ್ರಿ ಮನೆ ಬಿಟ್ಟು ಹೊರಗಡೆ ಹೋದರೆ ಹೆತ್ತ ತಂದೆ ತಾಯಂದಿರಿಗೆ ಎಷ್ಟೊಂದು ಅವಮಾನ ಆಗೋದಿಲ್ಲ? ಎಷ್ಟು ಕಷ್ಟಗಳನ್ನು ಫೇಸ್ ಮಾಡಬೇಕಾಗುತ್ತೆ ಅನ್ನೋ ಪರಿಜ್ಞಾನ ಇಲ್ಲವಮ್ಮ ನಿನಗೆ? ನಿಮಗೆ ನನ್ನ ದುಃಖಕ್ಕಿಂತ ನಿಮಗಾದ ಅವಮಾನನೇ ದೊಡ್ಡದಾಯ್ತಲ್ಲ? ನೀನು ಈ ಥರ ಮಾತಾಡಿದ್ರೆ ನಮ್ಗೆ ನೋವಾಗಲ್ವೇನೆ? ಸುಮ್ಮನೆ ನಿಂತಿದೆಯಲ್ಲಮ್ಮ, ಮಾತಾಡು. ನಾನು ಕೆಲವು ಮಾತುಗಳನ್ನು ಹೇಳಿದ್ರೆ ನಿಮ್ಮ ಮನಸ್ಸಿಗೆ ನೋವಾಗ್ಬೋದು. 6 ವರ್ಷದಿಂದ ರಾಜಕೀಯದಲ್ಲಿದ್ದೇನೆ, 36 ವರ್ಷದಿಂದ ಬಿಸ್ನೆಸ್ನಲ್ಲಿದ್ದೇನೆ. ಚುಚ್ಚು ಮಾತುಗಳಿಗೆ ಬೇಜಾರು ಮಾಡ್ಕೊಳ್ದಲೆ ತಾಳ್ಮೆಯಿಂದ ಕೇಳಿಸ್ಕೊಳ್ತಕ್ಕಂಥ ಸ್ವಭಾವನ ಬೆಳೆಸ್ಕೊಂಡಿದ್ದೀನಿ. ಹೇಳು, ಕೇಳೋಣ. ಚುಚ್ಚು ಮಾತಲ್ಲ ಅಪ್ಪ, ನನ್ನ ಹೃದಯಕ್ಕೆ ಗೊತ್ತಿರೋ ಸತ್ಯ. ನೀವು ನನ್ನನ್ನು ಪ್ರೀತಿಯಿಂದ ಬೆಳೆಸಿದ್ರಿ, ಸತ್ಯ. ನಾನು ಚಿಕ್ಕವಳಿದ್ದಾಗ ಕಾನ್ವೆಂಟಿಗೆ ಸೇರಿಸಿದ್ರಿ. ನಾನು ನಡೆಯೋದು ಕಲಿತ ತಕ್ಷಣ ನನಗೆ ಅಂತಾನೆ ಒಂದು ಕಾರ್ ಕೊಡಿಸಿದ್ರಿ. ನಾನು ಓದೋದಕ್ಕೋಸ್ಕರ ವಿದೇಶಕ್ಕೆ ಕಳಿಸಿದ್ರಿ. ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಕೊಡಿಸಿದ್ರಿ, ಚಿನ್ನದ ಒಡವೆಗಳನ್ನು ಕೊಡಿಸಿದ್ರಿ, ಲ್ಯಾಪ್ಟಾಪ್ ಕೊಡಿಸಿದ್ರಿ. ಇಡೀ ಪ್ರಪಂಚನೇ ನನ್ನನ್ನು ಸುತ್ತಿಸಿದ್ರಿ. ಅದೆಲ್ಲ ನಿಮಗೆ ಬೇಕಾಗಿತ್ತು, ನಿಮ್ಮ ಪ್ರತಿಷ್ಠೆಗೆ ಬೇಕಾಗಿತ್ತು, ಅದಕ್ಕೆ ಕೊಡಿಸಿದ್ರಿ. ಆದರೆ ನೀವು ನಿಮ್ಮ ಮಗಳ ಹೃದಯಕ್ಕೆ ಏನು ಬೇಕು ಅಂತ ಯಾವತ್ತೂ ಯೋಚನೆ ಮಾಡಲೇ ಇಲ್ಲ. ಇದು ಸ್ವಾರ್ಥ ಅಲ್ವಾ ಅಪ್ಪ? ಯಾವಾಗ ಆ ಥರ ಮಾಡಿದ್ವಿ? ನನ್ನ ಮದುವೆ ವಿಚಾರದಲ್ಲಿ. ಅಲ್ಲೂ ಕೂಡ ಚಿಂದಂತ ಹುಡುಗನ ಜೊತೆನೆ ಮದುವೆ ಫಿಕ್ಸ್ ಮಾಡಿತ್ತು. ಏನಾಗಿದೆ ಭುವನ್ಗೆ? ಮೈ ಚಿನ್ನದ್ದು, ಆದರೆ ಹೃದಯ ಕಲ್ಲಿಂದು. ಎಲೆಕ್ಷನ್ನಲ್ಲಿ ತಾನು ಗೆಲ್ಲಬೇಕು ಅಂತ ಇನ್ನೊಬ್ಬ ವ್ಯಕ್ತಿನ ಕೊಲ್ಸೋಕೆ ರೆಡಿಯಾಗಿದ್ದ ಆ ಮನುಷ್ಯ. ಅಂಥ ಮನುಷ್ಯನ ನನಗೆ ಕಟ್ಟಬೇಕು ಅಂತ ಮಗುವಿನ ಥರ ಮುಗ್ಧನಾಗಿದ್ದ ಸಿದ್ಧಾಂತನ ಬಲಿಪಶು ಮಾಡ್ಕೊಂಡ್ರಿ ನೀವು ಮತ್ತೆ ಆ ಭುವನ್ ದಾಸ್. ಇದು ಸ್ವಾರ್ಥ ಅಲ್ವಾ ಅಪ್ಪ? ಮದುವೆ ಹಿಂದಿನ ದಿನ ನಾನು ಆ ರೀತಿ ಮನೆ ಬಿಟ್ಟು ಬರಬಾರ್ದಿತ್ತು. ಕ್ಷಮಿಸಿ, ನನಗೆ ಬೇರೆ ದಾರಿ ಇರಲಿಲ್ಲ ಅವತ್ತು. ಯಾಕಮ್ಮ, ಯಾಕಾಗಿ ಮಾಡಿದೆ? ನಿನ್ನ ಪ್ರೀತಿಯಿಂದ ಸಲಿಗೆಯಿಂದ ಬೆಳೆಸಿದ್ವಲ್ಲ, ಅದಕ್ಕಾಗಿ ಮಾಡ್ದ? ಅದಕ್ಕೋಸ್ಕರ ಈ ಗಿಫ್ಟ್ ಕೊಟ್ಟ ನಮಗೆ? ಅಪ್ಪ,
ಮನುಷ್ಯನಿಗೆ ಬರೀ ಬಾಹ್ಯ ಶ್ರೀಮಂತಿಕೆ, ಅಧಿಕಾರ, ಅಂತಸ್ತು ಇದ್ರೆ ಸಾಕಾಗಲ್ಲ. ಅಂತರಂಗ ಶ್ರೀಮಂತಿಕೆ ಬಹಳ ಮುಖ್ಯ. ಭುವನ್ ದಾಸ್ ಅವ್ರಿಗೂ ಹೇಳಿ ಇದನ್ನ. ನಾನು ಸಿದ್ಧಾಂತ್ ಅವ್ರನ್ನ ತುಂಬ ಇಷ್ಟಪಡೋದಕ್ಕೆ ಇದೇ ಕಾರಣ. ಅವರಲ್ಲಿ ಅಂತರಂಗದ ಶ್ರೀಮಂತಿಕೆ ಇತ್ತು, ಪ್ರಾಮಾಣಿಕತೆ ಇತ್ತು, ಒಳ್ಳೆತನ ಇತ್ತು, ಸರಳತೆ ಇತ್ತು. ಆದರೆ ಭುವನ್ ದಾಸಲ್ಲಿ ಇದರಲ್ಲಿ ಯಾವ ಒಂದು ಗುಣನೂ ಇರಲಿಲ್ಲ. ನೋಡಮ್ಮ ಮುಣಾಗ್ನೆ, ಭುವನ್ ತಪ್ಪು ಮಾಡಿರ್ಬಹುದು, ಆದರೆ ಅವನು ರಿಯಲೈಸ್ ಮಾಡ್ಕೊಂಡಿದ್ದಾನೆ. ಹೀಗೆ ನೀನು ಮನೆ ಬಿಟ್ಟು ಬಂದರೂ ಭುವನ್ ಬೇಜಾರು ಮಾಡ್ಕೊಂಡಿಲ್ಲ. ಈಗಲೂ ನಿನ್ನನ್ನು ಅವನು ಮದುವೆ ಆಗಕ್ಕೆ ಸಿದ್ಧ ಆಗಿದ್ದಾನೆ. ಆದರೆ ನಾನು ಭುವನ್ ದಾಸ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಆಗಿಲ್ಲ ಅಪ್ಪ. ನಾನು ಸಿದ್ಧಾಂತನ ಇಷ್ಟಪಡ್ತೀನಿ. ಒಬ್ಬರನ್ನ ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಬ್ಬರನ್ನ ಮದುವೆ ಮಾಡ್ಕೊಳ್ಳೋದು ಹೇಗೆ ಸಾಧ್ಯ ಅಪ್ಪ? ಅದು ದ್ರೋಹ ಅಲ್ವಾ? ನೋಡಮ್ಮ ಮಗಳ, ಈ ಪ್ರೀತಿ ಪ್ರೇಮ ಎಲ್ಲ ಈ ವಯಸ್ಸಿನ ಭ್ರಮೆಗಳು. ವಯಸ್ಸಾದಾಗೆ ತಿಳಿಯಾಗ್ತವೆ. ಈ ಭುವನ್ಗೂ ಸಿದ್ಧಾಂತಕ್ಕೂ ತುಂಬ ವ್ಯತ್ಯಾಸ ಏನೂ ಇಲ್ಲ. ಕೆಟ್ಟತನ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ, ಹಾಗೆ ಭುವನ್ನಲ್ಲೂ ಇರಬಹುದು. ನಿಂತಿದ್ದು ಅವನು ಸರಿ ಹೋಗ್ತಾನೆ. ನಾನು ರಾಜಕೀಯಕ್ಕೆ ಇಳಿದು ತುಂಬ ವರ್ಷಗಳಾಯಿತು. 55 ವರ್ಷಗಳ ಜೀವನದ ಪ್ರಯಾಣವನ್ನು ಮುಗಿಸಿದ್ದೇನೆ. ಒಂದು ರೂಲ್ಸ್ ಆಫ್ ಗೇಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ನಾನು. ಈಗ ಬೇಕು ಅಂದ್ರೂ ಬದಲಾಯಿಸ್ಕೊಳ್ಳೋಕ್ಕಾಗೋದಿಲ್ಲ. ಬದಲಾಯಿಸ್ಕೊಂಡ್ರೆ ಯಾರು ನಂಬೋದೂ ಇಲ್ಲ, ಹತ್ರ ಬರೋದೂ ಇಲ್ಲ. ಆದರೆ ನೀವು ಹಾಗಲ್ಲ. ಈಗ 0ಇಂದ ಜೀವನವನ್ನು ಶುರು ಮಾಡಿದ್ದೀರಿ. ನಿಮಗೆ ಬೇಕಾದ ಹಾಗೆ, ಮನಸ್ಸಿಗೆ ಒಪ್ಪುವ ಹಾಗೆ ರೂಲ್ಸ್ ಆಫ್ ಗೇಮ್ನ ಬದಲಾಯಿಸ್ಕೋಬಹುದು. ಭುವನ್ಗೆ ಒಂದು ಅವಕಾಶ ಕೊಡಮ್ಮ. ನಾನೊಂದು ಮಾತು ಕೇಳಪ್ಪ ನಿಮ್ಮನ್ನ. ನೀವು ಸಿದ್ಧಾಂತ್ಗೆ ಒಂದು ಅವಕಾಶ ಕೊಡಿ. ಸಿದ್ಧಾಂತ ಶಿವಕೃಷ್ಣ ದೇಸಾಯಿಯವರ ಮಗ ಆಗಿಲ್ದಲೇ ಹೋಗಿದ್ದಿದ್ರೆ ಬಹುಶಃ ನೀನು ಹೇಳ್ದಾಗೆ ಮಾಡ್ಕೋಬೋದಾಗಿತ್ತು. ಆದರೆ ಈಗ ಸಾಧ್ಯನೇ ಇಲ್ಲ. ನಾನು ಶಿವಕೃಷ್ಣ ದೇಸಾಯಿ ಇಬ್ಬರು ರಾಜಕೀಯ ವಿರೋಧಿಗಳು. ನನ್ನ ತತ್ವ ಸಿದ್ಧಾಂತನೇ ಬೇರೆ, ಅವರ ತತ್ವ ಸಿದ್ಧಾಂತನೇ ಬೇರೆ. ಕತ್ತಲು ಮತ್ತು ಬೆಳಕಿಗಿರುವಷ್ಟು ವ್ಯತ್ಯಾಸ ನಮ್ಮಿಬ್ಬರ ನಡುವೆನೂ ಇದೆ. ಇಲ್ಲ, ನಾನು ಮತ್ತು ಶಿವಕೃಷ್ಣ ದೇಸಾಯಿ ಒಂದೇ ಕಡೆ ಇರೋದನ್ನ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲಪ್ಪ? ಎಷ್ಟೋ ಕಡೆ ತಾಯಿ ಮಗ, ತಂದೆ ಮಗ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಸ್ಪರ್ಧಿಸಿದ್ದಾರೆ, ಮನೆಗಳಲ್ಲಿ ಚೆನ್ನಾಗೇ ಇರ್ತಾರೆ ಅಂತ ಎಷ್ಟೋ ಉದಾಹರಣೆಗಳಿವೆ. ನೀವು ಯಾಕೆ ಹಾಗಿರಬಾರ್ದು? ನೀವು ಶಿವಕೃಷ್ಣ ದೇಸಾಯಿ ಅವರು ಹೊರಗಡೆ ಶತ್ರುಗಳೇ ಆಗಿರ್ಬೋದು, ಆದರೆ ನನ್ನ ಸಿದ್ಧಾಂತ ಕಾರಣಕ್ಕೆ ಯಾಕೆ ನೀವು ಮನೆ ಒಳಗಡೆ ಒಂದಾಗಬಾರ್ದು? ನಿಮ್ಮ 50 ರೂಲ್ಸ್ ಆಫ್ ಗೇಮ್ಸ್ ಇರ್ಬೋದು, ಇದನ್ನು 51ನೇದು ಮಾಡ್ಕೊಳ್ಳಿ. ಯಾಕಾಗಲ್ಲ? ನಿಮಗಾಗಲ್ಲ ಅಂದರೆ ಹೇಳಿಬಿಡಿ, ನಾನು ಹೀಗೆ ಇದ್ಬಿಡ್ತೀನಿ.
ನನಗೆ ಭುವನು ಬೇಡ, ಸಿದ್ಧಾಂತ ಬೇಡ. ನಿಮಗೆ ನೋವು ಕೊಟ್ಟು ನಾನು ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ. ಸರಿ ಮುಳ್ಳಾನೆ, ಏನೀಗ ನೀನು ಸಿದ್ಧಾಂತನ ಮದುವೆ ಮಾಡ್ಕೋಬೇಕು ಅಷ್ಟೇ ತಾನೆ? ಸರಿ, ನಾನು ಒಪ್ಕೊಂಡಿದ್ದೀನಿ.